ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಆರಾಮಾಗಿಲ್ಲ. ಹೇಳಬೇಕು ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ. ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರಬೇಕು. ನನ್ನ ಬ್ರೇಕ್ಫಾಸ್ಟ್ ನೋಡಿ, ನನ್ನ ತಿಂಡಿ ಬೆಳಗ್ಗೆ ಹೊತ್ತು ಆಲ್ಮೋಸ್ಟ್ ಫ್ರೂಟ್ಸೇ ತಿನ್ನೋವಂಥದ್ದು. ಜಾಸ್ತಿ ಫ್ರೂಟ್ಸ್ನ ತಿಂದರೆ ಊಟ ಜಾಸ್ತಿ ಮಾಡಿದ್ರೆ ಫ್ರೂಟ್ಸ್ಗಳು ತಿನ್ನೋಕ್ಕಲ್ಲ ಅಂತ ಬೆಳಗ್ಗೆ ಹೊತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಫ್ರೂಟ್ಸ್ನ ತಿನ್ನಬೇಕು, ವೆಜಿಟೇಬಲ್ಸ್ನ ತಿನ್ನಬೇಕು, ತರಕಾರಿಗಳು, ಹಸಿರು ತರಕಾರಿಗಳು, ಸೊಪ್ಪು ತಿನ್ನಬೇಕು. ಅದು ಕಾಲದಿಂದ ಮಾಡ್ಕೊಂಡೇನು ಬರಲಿಲ್ಲ. ಅದೇನೋ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಾಗೆ ಸ್ವಲ್ಪ ಒಂದು ಕೊರೋನಾ ಬಂದ ಮೇಲೆ ನಾನು ಲೈಫ್ ಸ್ಟೈಲ್ನ ಒಂದು ಸ್ವಲ್ಪ ಚೇಂಜು ಮಾಡ್ಕೊಂಡಿರೋ ಅಂಥದ್ದು. ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ 1 ಅವರ್ ಟ್ರೀಟ್ಮೆಂಟು. ಅದಕ್ಕೋಸ್ಕರ ಕಲ್ಲಂಗಡಿ ಹಣ್ಣು, ಸ್ವಲ್ಪ ಕಾಳುಮೆಣ್ಸಿನ ಪೌಡರು, ಉಪ್ಪು, ಯಾಕೆಂದರೆ ಕೋಲ್ಡ್ ಆಗಬಾರ್ದು ಅಂತ. ಹೇಳಬೇಕು ಅಂದರೆ ಕಲ್ಲಂಗಡಿ ಹಣ್ಣು ಹೀಟು, ಆದರೆ ಕಾಳುಮೆಣ್ಸಿನ ಪೌಡರು ಸ್ವಲ್ಪ ವೆದರ್ ಬೇರೆ ಚೇಂಜ್ ಇದೆಯಲ್ಲ, ಹಂಗಾಗಿ ಗಂಟ್ಲು ನೋವೆಲ್ಲ ಬರಬಾರ್ದು ಅಂತ ಕಾಳುಮೆಣ್ಸಿನ ಪೌಡರು ಹಾಗೆ ಉಪ್ಪನ್ನ ಹಾಕ್ಕೊಂಡಿರೋ ಅಂಥದ್ದು ಚೆನ್ನಾಗಿರುತ್ತೆ. ಏನಾಗಿದೆ ನನಗೆ ಅಂತ ನಾನು ಹೋಗ್ತಾ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಒಂದು ಡೆಲಿವರಿ ಆದಮೇಲೆ ಆದಷ್ಟು ಪೌಷ್ಟಿಕವಾದ ಆಹಾರ ಅಂದರೆ ನಾವು ತಿನ್ನೋ ಅಂಥ ಇದರಲ್ಲಿ ರೈಸಲ್ಲಿ, ಹಾಗೆ ಕೆಲವೊಂದು ಫುಡ್ಡಲ್ಲಿ ಏನೂ ಇರಲ್ಲ. ಈಗ ಹಣ್ಣುಗಳಲ್ಲೂ ಏನೂ ಇರಲ್ಲ. ಇದು ಯಾವತ್ತು ಕಿತ್ತಿರ್ತಾರೋ ಏನೋ ಅದು ಗೊತ್ತಿಲ್ಲ. ಹೇಳಬೇಕು ಅಂದರೆ ಒಳ್ಳೊಳ್ಳೆ ಫುಡ್ಗಳ್ನ ತಿನ್ನಿ, ಡ್ರೈ ಫ್ರೂಟ್ಸ್ಗಳ್ನ ತಿನ್ನಿ, ಆದಷ್ಟು ಡ್ರೈ ಫ್ರೂಟ್ಸ್ಗಳ್ನ ಯೂಸ್ ಮಾಡಿ. ಇಲ್ಲಾಂದರೆ ನನ್ನ ಪರಿಸ್ಥಿತಿನೇ ನಿಮಗೂ ಆಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಆಲ್ಮೋಸ್ಟು ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಆಗಿರುತ್ತಲ್ಲ, ಡೆಲಿವರಿ ಆಗಿರುತ್ತಲ್ಲ, ಅಂಥವ್ರಿಗೆ ಜಾಸ್ತಿನೇ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಯಾವತ್ತೂ ಅಷ್ಟೇ ಹೆಣ್ಮಕ್ಳು ರೆಡಿ ಆದೇನಮ್ಮ, ನಾಷ್ಟ ಮಾಡಿಬಿಡು. ಒಂದು ಫಂಕ್ಷನ್ನಿಗೆ ಬೇರೆ ಹೋಗಬೇಕು, ಅಲ್ಲಿಂದ ಬಂದು ಮತ್ತೆ ಹಾಸ್ಪಿಟಲಿಂದ ಬಂದು ಮತ್ತು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಅಲ್ಲಿಗೆ ಬೇರೆ ಹೋಗಬೇಕು. ಮನೆ ಕೆಲಸ ಬೇರೆ ನಡೀತಾ ಐತೆ. ಅಲ್ಲಿ ಬೇರೆ ಅವರು ಅದು ಇದು ಅಂತ ಕೇಳ್ತಾನೆ ಇರ್ತಾರೆ ಹಗ್ಲಾಗ್ಲ, ಅದನ್ನು ಬೇರೆ ನೋಡ್ಕೊಬೇಕು. ಏನಾಗೈತೆ ಅಂತ ಕೂಡ ನಾನು ಹೇಳ್ತೀನಿ. ಹೆಂಗಿರಬೇಕು ಹೆಣ್ಮಕ್ಳು, ಹೆಂಗಿರಬೇಕು ಗಂಡು ಮಕ್ಕಳು, ಯಾರೋ ಕೆಲವ್ರ ಮನೇಲಿ ನೋಡ್ಕೊತಾರೆ, ಕೆಲವ್ರ ಮನೇಲಿ ನೋಡ್ಕೊಳ್ಳಲ್ಲ. ನೋಡ್ಕೊಳ್ಳೋರಾದರೆ ತುಂಬಾ ಈಸಿ ಆಗುತ್ತೆ. ಹಂಗೆ ಹಿಂಗೆ ನೋಡ್ಕೊಂಡೇ ಇರೋವ್ರ ಮನೇಲಾದರೆ ತುಂಬಾ ಕಷ್ಟ ಆಗುತ್ತೆ. ಯಾವ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಕೂಡ ಹೇಳ್ತೀನಿ. ನಂದೊಂದು ಬಾಳೆಹಣ್ಣು ಹಾಗೆ ಕಲ್ಲಂಗಡಿ ಹಣ್ಣು ತಿಂತ ನಿಮ್ಗೆ ಹಾಸ್ಪಿಟ್ಲು ಯಾವುದು ಅಂತ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗೈತೆ ಹಾಸ್ಪಿಟ್ಲು, ಮಾತ್ರ ದೊಡ್ಡದು ಕೂಡ ಹಾಸ್ಪಿಟ್ಲು. ರೀಸೆಂಟಾಗಿ ಇದಾಗಿರೋದು, ಅದು ಓಪನ್ ಆಗಿ ಯಾವಾಗಲೇ 6 ವರ್ಷ ಆಯಿತು. ತೋರಿಸ್ತೀನಿ ನಿಮ್ಗೆ ಯಾವ ಹಾಸ್ಪಿಟ್ಲು ಅಂತ. ಕಾರಲ್ಲಿ ಹಂಗೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಅಷ್ಟೊತ್ತಿಗೆ ಇದನ್ನು ತಿಂದು ಖಾಲಿ ಮಾಡ್ತೀನಿ ನಾನು. ಬನ್ನಿ, ಕಾರಲ್ಲಿ ಹಂಗೆ ಹೋಗ್ತಾ ಮಾತಾಡೋಣ. ಅಷ್ಟರೊಳಗಡೆ ಇದು ಖಾಲಿ ಮಾಡಿಬಿಡ್ತೀನಿ ನಾನು. ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ. ಯಾವ ಹಾಸ್ಪಿಟ್ಲು ಅಂತ ತೋರಿಸ್ತೀನಿ. ಹಾಸ್ಪಿಟಲ್ ಒಳಗಡೆ ಹೋಗ್ತಾ ಇದ್ದೀನಿ. ಏನು ಪ್ರಾಬ್ಲಮ್ ಅಂತ ಹೇಳ್ತೀನಿ. ಕಾಲು ಸಿಕ್ಕಾಪಟ್ಟೆ, ಏನಿಲ್ಲ, ಕಾಲು ಸಿಕ್ಕಾಪಟ್ಟೆ ಪೇಯ್ನು, ಆಪ್ರೇಷನ್ ಮಾಡಬೇಕು ಅಂತ ಅಂದರು ಡಾಕ್ಟ್ರು. ಮೇಲೆ ಹೋಗ್ತಾ ಹಂಗೆ 1 ಅವರ್ ಟ್ರೀಟ್ಮೆಂಟು. ನಾನು ಆಯುರ್ವೇದಿಕ್ಕು ಇದರಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಅಂತ ಬಂದಿರೋದು. ನನ್ನ ಮೈದ ಇಲ್ಲಿ ಅಂದರೆ ನಮ್ಮ ಯಜಮಾನ್ರಿದ್ದಾರೆ, ಅವರ ಚಿಕ್ಕಪ್ಪನ ಮಗ. ಬಂದೆ ಇಟ್ಕೊಂಡಿದ್ದೀನಿ.
10 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳವ್ರೆ. ವೆಯ್ಟ್ ಮಾಡ್ತೀನಿ, ಯಾಕೆಂದರೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಟೈಮಿಂಗ್ಸ್ನ ಕೊಟ್ಟಿರ್ತಾರಲ್ವ, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕು. ಇದು ಯಾವುದೋ ಸೀಮೆಣ್ಣೆ ಕ್ಯಾನ್ ಥರ ಒಂದು ಕ್ಯಾನಲ್ಲಿ ಆಯಿಲ್ ಕೊಟ್ಬಿಟ್ಟಿದ್ದಾರೆ ನೋಡಿ. ಎಣ್ಣೆ ನನ್ನ ಮಗಳಿಗೂ ಇವತ್ತು ರಜಾ ಹಾಕಿಸ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಒಬ್ಬಳೇ ಬಾಂಬ್ ಮಾಡ್ದೆ. ಇಲ್ಲ, ನನ್ನ ಮೈದ ಇಲ್ಲೇ ಇದ್ದಾನೆ ಹಾಸ್ಪಿಟ್ಲಲ್ಲಿ. ಅವನು ಈ ಸತಿ ಫೈನಲ್ ಇಯರು, ಇನ್ನೊಂದು 3-4 ತಿಂಗಳು ಕಳೆದ್ರೆ ಅವನು ಇಲ್ಲಿ ಡಾಕ್ಟ್ರ್ ಆಗಿಬಿಡ್ತಾನೆ. BGS ಇದು ನಗರೂರ್ ಹತ್ರ ಇರೋವಂಥದ್ದು. ಆಯುರ್ವೇದನೂ ಇದೆ ಇಲ್ಲಿ. ಆಯುರ್ವೇದ ಸುಮಾರು ಒಂದು 6-7 ವರ್ಷದಿಂದ ಇದೆ ಇಲ್ಲಿ. ಆಮೇಲೆ ಈಗ ಹೊಸದಾಗಿ ರೀಸೆಂಟಾಗಿ MBBSದು ಬರುತ್ತಲ್ಲ, ಅದು ಕೂಡ ಇಲ್ಲಿ ಸ್ಟಾರ್ಟ್ ಆಗಿರೋವಂಥದ್ದು. ಚೆನ್ನಾಗಿದೆ. ಯಾರಾದರೂ ಬರಬೇಕು ಅಂತ ಅಂದರೆ ನಗರೂರ್ ಹತ್ರ ಒಳ್ಳೆ ಫೆಸಿಲಿಟಿ ಇದೆ. MBBSದು ಯಾರಾದರೂ ಮಸಾಜು, ಕಣ್ಣು ಟ್ರೀಟ್ಮೆಂಟು ಏನಾದರೂ ತೊಗೋಬೇಕು ಅಂತ ಅಂದರೆ ಆಯುರ್ವೇದ ಬೆಟರು ಅಂತ ಅಂತೀನಿ. ಇನ್ನೂ ಏನಾದರೂ ಪ್ರೆಗ್ನೆಂಟ್ ಹೆಣ್ಮಕ್ಳು ಯಾರಾದರೂ ಇದ್ದರೆ ಇದೊಂದು ಯೂಸ್ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಆರಾಮಾಗಿ ಸರ್ಜರಿ ಮಾಡಿಸ್ಕೊಳ್ಳೋರು ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ಬಂದು ಮಾಡಿಸ್ಕೊಬೋದು. ಯಾಕೆ ಅಂತಂದರೆ ಆಲ್ಮೋಸ್ಟ್ ತುಂಬಾ ಕಡಿಮೆ ಇದ್ದಿರೋದು, ಅಂದರೆ ತುಂಬ ಫೆಸಿಲಿಟಿ ಜಾಸ್ತಿ ಚೆನ್ನಾಗಿದೆ. ಇದು ಕಡಿಮೆ ಇದೆ, ಅಮೌಂಟು ಎಲ್ಲ ಕಡಿಮೆ ಇದೆ, ಫೆಸಿಲಿಟಿ ತುಂಬಾ ಚೆನ್ನಾಗಿದೆ. ನಾನು ಸಜೆಷನ್ ಮಾಡ್ತೀನಿ, ಯಾರಾದರೂ ಬಂದರೆ ಅಕಸ್ಮಾತು ಬಂದು ಆರಾಮಾಗಿ ಏನಾದರೂ ಇದ್ದರೆ, ಪ್ರಾಬ್ಲಮ್ ಇದ್ದರೆ, ಸರ್ಜರಿ ಬೇಕಾಗಿರ್ಬೋದು, ಇಲ್ಲ ಬೇರೆ ಪ್ರತಿಯೊಂದು ಪ್ರಾಬ್ಲಮ್ ಏನಾನ ಇತ್ತು ಅಂದರೆ ಇಲ್ಲಿ MBBSದು ಇದೆ. ಮಾಮೂಲಿ ಇರೋವಂಥದ್ದು ಅದು ಕೂಡ ಇದೆ. ಹಾಗೆ ಇಲ್ಲಿ ಆಯುರ್ವೇದನೂ ಕೂಡ ಇದೆ. ಎರಡೂ ಬೇಕಾದ್ರೆ ಬಂದು ಮಾಡಿಸ್ಕೊಂಡೋಗಿ. ಕಾಲು ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದರು ಡಾಕ್ಟ್ರು. ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನನ್ನ ಕಾಲು. ಈಗೂ ಕೂಡ ನನಗೆ ಒಂದು ಎಡಗಾಲು ನನಗೆ ತುಂಬಾ ಪ್ರಾಬ್ಲಮ್ ಇದೆ. ಎದ್ದು ಅಂದರೆ ಸಡನ್ನಾಗೆಲ್ಲ ಎದ್ದು ಕೂರೋಕ್ಕೆಲ್ಲ ಆಗಲ್ಲ. ನಾನು ಮೇಲ್ಗಡೆನೇ ಕೂತ್ಕೊಬೇಕು ಅಂತ ಹೇಳಿರೋವಂಥದ್ದು ಡಾಕ್ಟ್ರು. ಆದರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಕೆಳಗಡೆ ಕೂತ್ಕೊಂಡೇ ಊಟ ಮಾಡಿಬಿಡ್ತೀನಿ. ಅದು ಯಾಕೋ ಗೊತ್ತಿಲ್ಲ, ಅದು ಇಷ್ಟ ಆಗಲ್ಲ. ಕೆಳಗಡೆ ಕೂತ್ಕೊಂಡು ಊಟ ಮಾಡಿದ್ರೇ ಒಂಥರ ಸಮಾಧಾನ, ಆಮೇಲೆ ಒಂದು ಗೌರವ ಅಂತಲೇ ಹೇಳ್ಬೋದು ನಾವು ಕೊಡೋವಂಥದ್ದು. ಅದಕ್ಕೋಸ್ಕರ ನಾನು ಕೆಳಗಡೆನೇ ಕೂತ್ಕೊಂಡು ಊಟ ಮಾಡಿಬಿಡ್ತೀನಿ. ಆಪ್ರೇಷನ್ ಮಾಡಬೇಕು ಅಂತ ಅಂದು ಸಾಮಾನ್ಯಕ್ಕೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಬೆಡ್ ರೆಸ್ಟ್ ಎಲ್ಲ ಬೇಕಾಗುತ್ತೆ. ಅದಕ್ಕೋಸ್ಕರ ಆಪ್ರೇಷನ್ ಬೇಡ. ಆಪ್ರೇಷನ್ ಬೇಡ ಅಂತ ಅಂದರೆ ಅದು ಅವ್ರು ಹೇಳ್ತಾರೆ, ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ, ನೀವು ಆಪ್ರೇಷನ್ ಮಾಡಿಸ್ಕೊಂಡ್ರೂ ಏನೂ ಯೂಸ್ ಇಲ್ಲ, ಮತ್ತು ಅದು ಅದೇ ರೀತಿ ಆಗ್ತಾ ಇರುತ್ತೆ ಅಂತಾರೆ. ಈ ಸಂಪತ್ತಿಗೆ ಆಪ್ರೇಷನ್ ಎಲ್ಲ ಏನಕ್ಕೆ ಮಾಡಿಸ್ಕೊಬೇಕು ಅಂತ ಸುಮ್ಮನೆ ಇದ್ದೆ. ಇಲ್ಲಿ ನನ್ನ ಮೈದ ಇರೋದಕ್ಕೆ ಬನ್ನಿ ಮಾಡಿಸ್ತೀನಿ, ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಅಂದ. ಅದಕ್ಕೋಸ್ಕರ ಬಂದಿದ್ದೀನಿ. ಒಂದು ಸತಿ ಬಂದಿದ್ದೆ, ಆವಾಗ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳಕ್ಕಾಗಲಿಲ್ಲ. ಇದು ಪಾಪು ಹುಟ್ಟಿದ ಮೇಲೆ ಆಗಿರುವಂಥದ್ದು. ಯಾಕೆಂದರೆ ಮನೆಯಲ್ಲಿ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲದೇ ಇರೋವಂಥ ಕಾರಣ ಕೆಲಸ ಎಲ್ಲ ಮಾಡ್ಕೊಂಬಿಟ್ವಲ್ಲ, ಆವಾಗ ನಮ್ಮ ದೇಹದಲ್ಲಿ ಏನಿರುತ್ತೆ, ಕೆಟ್ಟ ನೀರು ಅನ್ನೋದು ಏನಿರುತ್ತೆ ಅದು ಮಂಡಿನಲ್ಲಿ ಸೇರಿಕೊಂಡು ಅದು ಕನ್ವರ್ಟ್ ಆಗಿ ಅದೇ ಥರ ಆಗಿ ಟೆಂಡಾನ್ಸ್ ಕ್ರ್ಯಾಶ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದು ತುಂಬ ಪೇಯ್ನು. ಆಮೇಲೆ ಒಳಗಡೆ ಜೆಲ್ ಇರುತ್ತೆ, ನಮ್ಮ ಮಂಡಿನಲ್ಲಿ ಒಂದು ಜೆಲ್ ಇರುತ್ತೆ, ಆ ಜೆಲ್ ಕೂಡ ಖಾಲಿ ಆಗಿರುತ್ತಂತೆ. ಅದಕ್ಕೂ ಕೂಡ ತುಂಬ ಪೇಯ್ನ್ ಆಗುತ್ತೆ. ಈಗ ಒಂದು ಕಾಲು ಇದಾಯಿತು, ಮತ್ತು ಇವಾಗ ಇನ್ನೊಂದು ಕಾಲೂ ಅದೇ ಪರಿಸ್ಥಿತಿನೇ ಆಗ್ತಾ ಇರೋವಂಥದ್ದು. ನನಗೇನಿಲ್ಲ, ಇದು ಎಷ್ಟೇ ಇದು ಮಾಡಿದ್ರೂ ನನಗೇನು ಹುಷಾರಿಲ್ಲ ಅನ್ನೋ ಥರ ನಾನು ಯಾವತ್ತೂ ಮಲ್ಕೊಳಕ್ಕೆ ಹೋಗಲ್ಲ. ಯಾಕೆ ಅಂದರೆ ನಾನು ತುಂಬ ಸ್ಟ್ರಾಂಗ್ ಅಂತಲೇ ಅಂದ್ಕೊತೀನಿ. ಎಷ್ಟೆಷ್ಟೋ ನೋವುಗಳ್ನ ತಡ್ಕೊಂಡಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ವೀಕ್ ಅಂತ ಯಾರಿಗೂ ಕೂಡ ತೋರ್ಸೋಕ್ಕೆ ಹೋಗಲ್ಲ. ಯಾಕೆಂದರೆ ತೋರಿಸಿದ್ರೆ ಅವ್ರು ಯಾವತ್ತೂ ನಮ್ಮನ್ನು ಹೀಯಾಳಿಸಿ ಮಾತಾಡ್ತಾರೆ. ಕರೆಕ್ಟಾಗಿ ನಾವು ಕೂಡ ಬಾಣಂತನ ಮಾಡ್ಕೊಂಡಿದ್ದಿದ್ರೆ ನಮಗೆ ಈ ಥರ ಆಗ್ತಿರ್ಲಿಲ್ಲ. ಹೆಣ್ಮಕ್ಳು ಆದಷ್ಟು ಹುಷಾರಾಗಿ ಯಾರೇ ಬಾಣಂತನ ಮಾಡಿಕೊಂಡ್ರು ಕರೆಕ್ಟಾಗಿ ಬಾಣಂತನ ಮಾಡಿಕೊಡ್ರಿ. ನಮಗಂತೂ ಮಾಡೋಕ್ಕೆ ತುಂಬಾ ಕಷ್ಟ ಆಗೋಯಿತು.
ಮನೇಲಿ ಕೆಲಸದವ್ರಿದ್ರು, ಬಟ್ ಊಟ ತಿಂಡಿಗೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಎಲ್ಲನೂ ತುಂಬಾ ರಿಸ್ಕಾಗಿ ಇದಾಗಿದ್ದರಿಂದ ನನ್ನ ಮಂಡಿ ಈ ಥರ ಪ್ರಾಬ್ಲಮ್ ಆಯಿತು. ಎಲ್ಲ ಕೆಲಸದವರೇ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಕಷ್ಟ ಸುಖನೂ ಕೂಡ ನೋಡ್ಕೊಳ್ಳೋಕ್ಕೆ ಯಾರಾದರೂ ಮನೇಲಿ ಇರಲೇಬೇಕಲ್ವ. ಹಂಗಾಗಿ ಇಲ್ಲಿಗೆ ಬಂದಿದ್ದೀನಿ. ನೋಡೋಣ, ಒಂದು 10 ನಿಮಿಷ ಕಾಯಿರಿ ಅಂತ ಹೇಳಿದ್ದಾರೆ, ಕಾಯ್ತೀನಿ. ಟ್ರೀಟ್ಮೆಂಟ್ಗೆ ನನ್ನ ಮಗಳು ಮೆಡಿಸನ್ ಕೂಡ ತರೋದಕ್ಕೆ ಹೋಗಿದ್ದಾಳೆ. ಚಂದೇನಮ್ಮ ಅಂದರೆ ಇಲ್ಲಿ ಡೈಲಿ ಅಂದರೆ ನನಗೆ ಫಸ್ಟ್ ಇವಾಗ 3 ಡೇಸ್ ಹೇಳಿದ್ದಾರೆ ಮೆಡಿಸನ್ಗೆ, ಟ್ರೀಟ್ಮೆಂಟ್ಗೆ 3 ಡೇಸ್ ಹೇಳಿದ್ದಾರೆ. ಆಮೇಲೆ ಎಷ್ಟು ದಿವಸ ಹೇಳ್ತಾರೋ ಗೊತ್ತಿಲ್ಲ. ಎಷ್ಟಾಯ್ತಮ್ಮ? ಮೆಡಿಷನ್ಗೆ 713 ಆಯಿತು. ಅಂದರೆ 3 ಡೇಸ್ಗೆ 1020. 3 ದಿವಸಕ್ಕೆ 1020 ರೂಪಾಯಿ ಆಗಿರೋ ಅಂಥದ್ದು. ಏನೇನೋ ಹಾಕಿ ಅವರು ಮಸಾಜ್ ಥರ ಎಲ್ಲ ಮಾಡಿ ಇದು ಮಾಡ್ತಾರೆ. ತೋರಿಸ್ತೀನಿ ನಾನು ಯಾವ ಥರ ಮಾಡ್ತಾರೆ ಅಂತ. ವೀಡಿಯೋ ಮಾಡೋಕ್ಕೆ ಚಾನ್ಸ್ ಇದ್ದರೆ ವೀಡಿಯೋ ಕೂಡ ಮಾಡ್ತೀನಿ. ಅಲ್ಲಿ ಒಳಗಡೆ ಹೋಗ್ತೀನಿ, ಅಲ್ಲಿ ವೀಡಿಯೋ ಯಾವ ಥರ ಇರುತ್ತೆ ಅಂತ ಕೂಡ ಮಾಡ್ತೀನಿ, ಒಂದು ವೀಡಿಯೋನ ನೋಡೋಣ ಬನ್ನಿ. ಇದು ಕಾಲಿಗೆ ಹಚ್ಚೋದಕ್ಕೆ ಅಂತ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ. ಮಹಾ ವಿಶ್ವಗರ್ಭ ತೈಲ ಇದೊಂದು ರೂಹಿ. ಇವನ್ ಥರ ಓಡ್ಬೇಕು ಇವಾಗ ನಾವು ಅಲ್ವಾ, ಒಂಥರ ಓಡ್ತೀವಿ ಇನ್ಮೇಲೆ. ಮುಗೀತು ನನ್ನ ಟ್ರೀಟ್ಮೆಂಟು. ಎಕ್ಸ್ಟ್ರಾ ಒಂದು ಜೊತೆ ಬಟ್ಟೆ ತರಬೇಕಾಯ್ತಂತೆ. ಮೈಗೆಲ್ಲ ಪೂರ್ತಿ ಹಾಕಿರೋ ಅಂಥದ್ದು, ಎಣ್ಣೆ ಹಾಕಿ ನೀಟಾಗಿ ಇದು ಮಾಡಿರೋ ಅಂಥದ್ದು. ಪೇಯ್ನ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ದಾರೆ, ನೋಡಬೇಕು. ಈಗ ಮತ್ತೆ ಇಲ್ಲೊಂದು ಸತಿ ಸ್ನಾನವೂ ಆಯಿತು. ಮನೆಗೆ ಹೋಗಿ ಇನ್ನೊಂದು ಸತಿ ಸ್ನಾನ ಮಾಡಬೇಕು. ಇದು ಯಾಕಂದರೆ ಇದು ಎಣ್ಣೆ ಹಾಕಿರ್ತಾರಲ್ವ, ಸಿಕ್ಕಾಪಟ್ಟೆ ಸ್ಮೆಲ್ ಇರುತ್ತಿದ್ದು. ಆಯುರ್ವೇದ ಅಂದ್ರೇ ಅಷ್ಟು 1 ಅವರ್ ಟ್ರೀಟ್ಮೆಂಟು. ನನ್ನ ಮಗಳು ಪಾಪ ಕಾಯ್ದು ಎಲ್ಲ ತಲೆ ಎಲ್ಲ ಒಂಥರ ಆಗ್ಬಿಟ್ಟೈತೆ, ಏನೂ ಮಾಡೋಕ್ಕಾಗಲ್ಲ. ಆಯಿತು, ಹೊರಗಡೆ ಹೋಗ್ತೀನಿ. ಮನೆಗೆ ಬಂದು ಸ್ನಾನ ಕೂಡ ಆಯಿತು. ಅಂದರೆ ಅದು ಸ್ಮೆಲ್ಲು ಸಿಕ್ಕಾಪಟ್ಟೆ ಇರುತ್ತೆ. ಬಾಡಿಗೆಲ್ಲ ಆಯಿಲ್ನೆಲ್ಲ ಹಾಕ್ತಾರೆ, ಅದು ಪೇಯ್ನೆಲ್ಲ ಕಂಟ್ರೋಲ್ ಆಗಲಿ ಅಂತ. ಬಂದು ಅಲ್ಲೊಂದು ಸತಿ ಸ್ನಾನ ಮಾಡಬೇಕು ಅಂತಂದರು, ಅಲ್ಲಿ ಸ್ನಾನ ಆಯಿತು. ಮತ್ತು ಇಲ್ಲೊಂದು ಸತಿ ಬಂದು ಇಲ್ಲೊಂದು ಸತಿ ಸ್ನಾನ ಆಯಿತು. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದಾದ್ರು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಹೊಟ್ಟೆ ಬೇರೆ ಹಸಿತೈತೆ. ಬೆಳಗ್ಗೆ ಫ್ರೂಟ್ಸ್ ಬೇರೆ ತಂದಿದ್ದು, ಊಟ ಮಾಡಬೇಕು. ಅಡುಗೆ ರೆಡಿ ಆಗಿದೆ, ಊಟ ಬೇರೆ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.